ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಹೋಗಿರೋ, ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಸರ್ ಬೇಗ ಬಾ. ಹುಷಾರು ಚಿಕ್ಕಮ್ಮ. ಬರ್ತೀನಿ ಚಿಕ್ಕ. ದಿನಕ್ಕೊಂದು ಹೊಸ ರೆಗ್ಯುಲೇಷನ್ ತಂದರೆ ಜನ ಹೇಗೆ ಬದುಕೋದು, ನಾವೇಗೆ ಬಿಸ್ನೆಸ್ ಮಾಡೋದು? ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಂಜು, ಏನು ಹೀಗಿದ್ಯಾ? ಅಮ್ಮ ಕಾಫಿ. ಅಂಜು, ಇನ್ಮೇಲೆ ನಿನ್ನ ಕೆಲಸಗಳನ್ನ ನೀನೇ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಏನಮ್ಮ ಇದು ಹೊಸ ರೂಲ್ಸು? ನೀನು ಅದು ಯಾವ ಊರಿಗೆ ಸೊಸೆಯಾಗಿ ಹೋಗ್ತೀಯೋ ಗೊತ್ತಿಲ್ವಲ್ಲಮ್ಮ. ಈಗಲೇ ಎಲ್ಲದಕ್ಕೂ ತಯಾರಾಗು. ನಾನು ಹಾಗೆಲ್ಲ ಒಪ್ಪಲ್ಲ ಅಮ್ಮ. ನೀನೇನು ಬೇಕಾದರೂ ಹೇಳ್ಬೋದು, ಆದರೆ ನಿಮ್ಮ ತಾತ ತೀರ್ಮಾನ ತಗೊಂಡ್ಮೇಲೆ ಮುಗೀತಲ್ಲ. ಅಂಜು, ಇವತ್ತ್ಯಾಕೋ ಕಾಫಿ ಬೇರೆ ಘಾಟ್ ಹೊಡಿತಿದೆಯಲ್ಲ? ಹ್ಞೂ ರೀ, ನಾನು ನಿಜ ಹೇಳ್ತೀನಲ್ಲ, ಅದಕ್ಕೆ ನಿಮಗೆ ಕಾಫಿ ಘಾಟ್ ಆಗಿದೆ. ವಿಮಲಾ, ಅಂಜು ಏನೇ ಹೇಳೋ, ನಿಮ್ಮ ಅಮ್ಮಂಗೆ ಕೋಪ ಮಾಡ್ಕೊಳಕ್ ಬರಲ್ಲ. ಶಮಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ, ಆದಿ ಎಲ್ಲಿದ್ದಾನೆ ಅಂಜು? ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಕಾಲೇ ಪಿಕ್ ಮಾಡ್ತಿಲ್ಲ ಅವನು. ಈ ಮನೆಗೆ ಬಂದಾಗಿಂದ ಅಣ್ಣ ನಿದ್ದೆ ಮಾಡೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಪಾಪ ಮಲಗ್ಲಿ ಬಿಡು. ನೋಡು, ಆದಿ ಖುಷಿ ಪಡುವಂಥದ್ದು ಒಂದು ನ್ಯೂಸ್ ಇದೆ. ಖುಷಿ ಪಡೋ ವಿಚಾರನ? ಏನದು? ಎಂಟ್ರೆನ್ಸ್ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಿದೆ ಅಂಜು. ಗೆಸ್ ವಾಟ್, ವಿ ಆಲ್ ಕ್ರ್ಯಾಕ್ಡ್ ಇಟ್. ಆದಿನು ಪಾಸ್ ಆಗಿದ್ದಾನೆ. ನೀನ್ ಹೋಗಿ ಮೊದಲು ಆದಿನ ಎಪ್ಸಿ ಅಡ್ಮಿಷನ್ಗೆ ರೆಡಿ ಆಗಕ್ಕೆ ಹೇಳು. ಹೌದಾ? ವಾವ್! ಅಮ್ಮ ಅಮ್ಮ. ಅಂಜು, ಅದೇನು ಖುಷಿ ವಿಷಯ ನನಗೂ ಹೇಳೋ. ಅಪ್ಪ, ಅಣ್ಣ ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ಟಿದ್ದಾನೆ. ಏನಿದು ಇಷ್ಟೊಂದು ಗಲಾಟೆ? ಅಮ್ಮ, ಅಣ್ಣ ಪಾಸ್ ಆಗಿದ್ದಾನೆ. ಏನಪ್ಪ ನನಗೂ ಹೇಳಿ. ತಾತ